ಮೊದಲನೇದಾಗಿ ನಿನ್ನೆ ಇಂಗ್ಲೆಂಡ್ ಮಹಿಳಾ ತಂಡ T20 ವಿಶ್ವಕಪ್ನಲ್ಲಿ ಪಾದಾರ್ಪಣೆ ಪಂದ್ಯದಲ್ಲಿ ಗೆಲುವಿನೊಂದಿಗೆ ಅಭಿಯಾನ ಪ್ರಾರಂಭಿಸಿರುತ್ತೆ. ಗೆಲುವಿನಲ್ಲಿ ಒಂದು ಪ್ರಮುಖ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಅವ್ರದ್ದು ವೆಟ್ ಹಾಡ್ಜ್ ಅವರು ಡೆಲಿವರಿಯಾಗಿ 20 ದಿನಗಳ ನಂತರ ಮೇ 20ನೇ ತಾರೀಕು ಡೆಲಿವರಿ ಆಗಿದೆ. 20 ದಿನಗಳ ನಂತರ ಆಡಿದ ಮೊದಲನೇ ಪಂದ್ಯದಲ್ಲಿ 61 ಬಾಲಲ್ಲಿ ಅಜಯ್ 101 ರನ್ನು, 11 4, 3 6. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಂಗ್ಲೆಂಡಿನ ಮಹಿಳಾ ತಂಡದ ವಿಕೆಟ್ ಕೀಪರ್ ಆದಂಥ ಹಾಡ್ಜ್ ಅವ್ರ ಬಗ್ಗೆ ಹೇಳ್ತಾ, ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಬೈಲ್ಯಾಟ್ರಲ್ ಸೀರೀಸ್ ಮೊದಲೇ ಬಾರಿಗೆ ಇದು ನಡೀತಾ ಇರೋದು. ಮಳೆಯಿಂದ ಕೇವಲ 25 ಓವರ್ಗಳಿಗೆ ಸೀಮಿತ ಆಗಿದ್ದು ಧರ್ಮಶಾಲಾದಲ್ಲಿ ನಾನು ಹೇಳಿದ್ದೆ ನಮ್ಮ ಭಾರತೀಯರಿಗೆ ಟಾಸ್ ಗೆದ್ದಿದ್ರು, ಬ್ಯಾಟಿಂಗ್ ತೊಗೊಳಕ್ಕೆ ಅವಕಾಶ ಇತ್ತು. ಬಟ್ ಅವರು ಇವತ್ತು ಫೀಲ್ಡಿಂಗ್ ತೊಗೊಂಡ್ರು ಕೂಡ. ಇನ್ನು ಭಾರತದ ಇಬ್ಬರು ಡೆಬ್ಯೂಟೆಂಟ್ ಬಗ್ಗೆ ಹೇಳ್ಬೇಕಂತಂದರೆ ಗುರ್ನೂರ್ ಹಾಕಿದಂಥ ಮೊದಲೇ ಓವರಲ್ಲೇ ವಿಕೆಟ್ ತೊಗೋತಾರೆ. 4.5 ಓವರ್ಗಳಲ್ಲಿ 27 ರನ್ ನೀಡಿ 3 ವಿಕೆಟ್ ತೊಗೊಂಡ್ರೆ. ಇನ್ನೊಬ್ಬರು ದುಬೆ ಅವರು 3 ವಿಕೆಟ್ ತೊಗೋತಾರೆ. ಇದರಲ್ಲಿ ಡೆಬ್ಯೂಟ್ ಪಂದ್ಯದಲ್ಲಿ 47 ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಮತ್ತು ಇವರು ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಅವರು ಮೊದಲೇ ಇಂಟರ್ನ್ಯಾಷನಲ್ ವಿಕೆಟ್ ಪಡಿತಾರೆ. ಇವತ್ತು ಗುರ್ಬಾಜ್ ಅವರು ಅದ್ಭುತ ಇನ್ನಿಂಗ್ಸ್ ಅವ್ರದ್ದು. 3 ವಿಕೆಟ್ ಬೇಗ ಬಿದ್ದರೂ ಕೂಡ 48 ಬಾಲಲ್ಲಿ 8 6, 8 4 ಅತ್ಯಂತ ವೇಗದ ಶತಕ ಅಫ್ಘಾನಿಸ್ತಾನ್ ಪರವಾಗಿ ಹೊಡೆದು ವಿಕೆಟನ್ನು ಒಪ್ಪಿಸ್ತಾರೆ. ಅದು ಬಿಟ್ಟರೆ ಗಿಲ್ ಅವರು ಅದ್ಭುತ ಒಂದು ಕ್ಯಾಚ್ ತೊಗೋತಾರೆ ಸ್ಲೀಪಲ್ಲಿ ಅಂತ ಹೇಳ್ತಾ. ಹರ್ಷದೀಪ್ ಅವರು 2 ವಿಕೆಟು. ಇನ್ನು ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಮೊದಲೇದಾಗಿ ರೋಹಿತ್ ಶರ್ಮಾ ಅವ್ರ ದಾಖಲೆ 16,000 ರನ್ಗಳನ್ನು, ಅಂತಾರಾಷ್ಟ್ರೀಯ ರನ್ಗಳನ್ನು ಓಪನರ್ ಬ್ಯಾಟ್ಸ್ಮನ್ ಆಗಿ ಭಾರತದ ಏಕೈಕ ಬ್ಯಾಟ್ಸ್ಮನ್ ಎಂಬ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿದದ್ದು ಇದು ಪ್ರಶಂಸನೀಯ. ಪಂದ್ಯದಲ್ಲಿ ರನ್ಔಟ್ ಆಗ್ತಾರೆ. ಅದೊಂದು ಬಿಟ್ಟರೆ ನಾಯಕ ಗಿಲ್ ಬಗ್ಗೆ ಹೇಳಬೇಕಾದ್ರೆ ಗಿಲ್ ಅವರು ಅತ್ಯಂತ ಭಾರತದ ಪರವಾಗಿ ವೇಗದ 1000 ರನ್ನು, 2000 ರನ್ನು, 3000 ರನ್. ಇವತ್ತು 62ನೇ ಪಂದ್ಯದಲ್ಲಿ 3000 ರನ್ ಪೂರೈಸ್ತಾರೆ. ವಿಶ್ವದ 2ನೇ ವೇಗದ ಆಟಗಾರ. 57 ಪಂದ್ಯದಲ್ಲಿ ಹಶೀಮ್ ಆಮ್ಲಾ ಅವರು ಪೂರೈಸಿದ್ರು. ದಾಖಲೆ 2ನೇ ರ್ಯಾಂಕಲ್ಲಿ ಇವತ್ತು ಕೂತ್ಕೋತಾರೆ. 84 ಅಜೇಯವಾಗಿ ಉಳಿತಾರೆ. ಅವರು 11 4, 2 6. ನಾಯಕತ್ವ ಅವರು ಆಡಿದಂಥ ನಾಯಕತ್ವದಲ್ಲಿ 7 ಪಂದ್ಯದಲ್ಲಿ 4 ಸೋತು 3 ಗೆದ್ದಿರ್ತಾರೆ. ಬಿಟ್ಟರೆ ನಮ್ಮ KL ರಾಹುಲ್ ಅವರು ಫಿನಿಷರ್ ರೋಲ್ ಅವರು ನಿಭಾಯಿಸ್ತಾರೆ. ಇವತ್ತು ಆಡಿದಂಥ 19 ಬಾಲಲ್ಲಿ 39 ರನ್ನು, 3 6, 4 4. ಒಟ್ಟಾರೆ 1-0 ಸರಣಿಯಲ್ಲಿ ಮುಂದಿದ್ದಾರೆ ಅಂತ ಹೇಳ್ತಾ, ಅದು ಅಲ್ಲದೆ ಅಫ್ಘಾನಿಸ್ತಾನದ ವಿರುದ್ಧ ಇದುವರೆಗೂ ಭಾರತ ಸೋತೇ ಇಲ್ಲ. 16 ಪಂದ್ಯದಲ್ಲಿ ಒಂದೇ ಒಂದು ಟೈ ಆಗಿದೆ ಅಂತ ಹೇಳ್ಬೇಕು. ಅದು ಬಿಟ್ಟರೆ ಇವತ್ತು ಮಹಿಳಾ T20 2ನೇ ಪಂದ್ಯ ಆಸ್ಟ್ರೇಲಿಯಾದವರು ಸುಲಭವಾಗಿ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡವನ್ನು ಸೋಲಿಸಿದ್ದಾರೆ ಅಂತ ಹೇಳ್ಬೇಕು. ಲಿಚ್ಬರ್ಡ್ ಅವರು 50 ರನ್ನು, 172 ಹೊಡಿತಾರೆ.